ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿನಿಮಾ ಚಿತ್ರರಂಗವೇ ಹಾಗೆ. ಒಬ್ಬೊಬ್ಬರಿಗೆ ಯಶಸ್ಸು ಬೇಗನೆ ಲಭಿಸಿದರೆ ಮತ್ತು ಕೆಲವರಿಗೆ ತಮ್ಮ ಜೀವಮಾನವಿಡೀ ಸವೆಸಿದ್ರೂ ಕಷ್ಟ ಕೋಟಲೆಗಳು ತಪ್ಪೋದಿಲ್ಲ. ಮತ್ತು ಕೆಲವರಿಗೆ ಹಣ, ಆಸ್ತಿ, ಯಶಸ್ಸು, ಕೀರ್ತಿ ಇದ್ದರೂ ಮಾನಸಿಕ ತೊಳಲಾಟದಿಂದ ಬದುಕನ್ನೇ ಶೂನ್ಯ ಮಾಡಿಕೊಂಡು ಬಿಡ್ತಾರೆ. ಅಂಥವರ ಸಾಲಿಗೆ ಸೇರ್ತಾರೆ ತಮಿಳು ಸಿನಿಮಾ ರಂಗದ ಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಕೆ. ರಾಜನ್ ಅವರು. ನಟ, ವಿತರಕ ಮತ್ತು ನಿರ್ಮಾಪಕ ಎಂದು ವ್ಯಾಪಕವಾಗಿ ಪ್ರಸಿದ್ಧರಾಗಿದ್ದ ಕೆ. ರಾಜನ್ ಭಾನುವಾರ ಸಂಜೆ ಇದ್ದಕ್ಕಿದ್ದ ಹಾಗೆ ಚೆನ್ನೈನ ಅಡ್ಯಾರ್ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟರು. ಈ ದುರ್ಘಟನೆ ತಮಿಳುನಾಡಿನಾದ್ಯಂತ ಭಾರೀ ಸಂಚಲನ ಮೂಡಿಸಿಬಿಡ್ತು. ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನಿರಬಹುದು ಎಂಬುದೇ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಅಷ್ಟಕ್ಕೂ ರಾಜನ್ ಅವರ ಸಾವಿಗೆ ಕಾರಣ ಏನು, ಅವರ ಹಿನ್ನೆಲೆಯಾದರೂ ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಮಿಳು ಚಿತ್ರರಂಗದ ಹಿರಿಯ ನಿರ್ಮಾಪಕ ಕೆ. ರಾಜನ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಮಿಳು ಚಿತ್ರರಂಗದಲ್ಲಿ ಭಾರೀ ಆಘಾತ ಮೂಡಿಸಿದೆ. 85 ವರ್ಷ ವಯಸ್ಸಿನ ಕೆ. ರಾಜನ್ ಅಡ್ಯಾರ್ ನದಿಯ ಸೇತುವೆ ಮೇಲಿಂದ ಜಿಗಿದು ಇಳಿ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿ ಬಿಟ್ರು. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ರಾಜನ್ ಕೊನೆಯದಾಗಿ ತಮ್ಮ ಕಾರು ಚಾಲಕನೊಂದಿಗೆ ತೆರಳಿದ್ದರಿಂದ ಆ ಸಂದರ್ಭದಲ್ಲಿ ಏನಾದರೂ ಮಾತನಾಡಿದ್ರಾ, ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ರಾ, ಖಿನ್ನತೆಗೆ ಒಳಗಾಗಿದ್ದರಾ ಎಂಬುದರ ಕುರಿತು ಪೊಲೀಸರು ಕ್ರಾಸ್ ಚೆಕ್ ಮಾಡ್ತಿದ್ದಾರೆ. ಇನ್ನು ರಾಜನ್ ಅವರ ಸಾವಿಗೂ ಮುನ್ನ ಅಂದರೆ ಕಳೆದ 2 ತಿಂಗಳುಗಳಿಂದ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ ರಾಜನ್. ಇತ್ತೀಚಿನ ದಿನಗಳಲ್ಲಿ ಖಿನ್ನತೆಯಿಂದ ಬಳಲುತ್ತಿದ್ರು ಎಂಬ ವಿಚಾರ ಇದೀಗ ಹರಿದಾಡ್ತಿದೆ. ಅಲ್ಲದೆ ತಮ್ಮ ಕುಟುಂಬದವರೊಂದಿಗೆ ಸಂಪರ್ಕ ಕಡಿದುಕೊಂಡು ಕೆಲ ತಿಂಗಳುಗಳಿಂದ ಒಂಟಿಯಾಗಿ ವಾಸಿಸುತ್ತಿದ್ರು. ಇದೀಗ ಸಾವಿನ ಸುದ್ದಿ ತಮಿಳು ಚಿತ್ರರಂಗದಲ್ಲಿ ಭಾರೀ ಸಂಚಲನ ಮೂಡಿಸಿಬಿಟ್ಟಿದೆ. ಗಣ್ಯಾತಿ ಗಣ್ಯರು, ಸಿನಿಮಾ ನಟರು ಕಂಬನಿ ಮಿಡಿದಿದ್ದಾರೆ. ಸಾಮಾನ್ಯವಾಗಿ ಚೆನ್ನೈನಲ್ಲಿ ಎಲ್ಲಿ ಸಿನಿಮಾ ಕಾರ್ಯಕ್ರಮಗಳು ನಡೆದರೂ ಅಲ್ಲಿ ಕೆ. ರಾಜನ್ ಅವರ ಧ್ವನಿ ಖಂಡಿತವಾಗಿ ಕೇಳಿಬರ್ತಿತ್ತು. ನಿರ್ಮಾಪಕರ ನಷ್ಟಗಳು ಮತ್ತು ನಟರ ಅನ್ಯಾಯದ ಸಂಭಾವನೆ ಬಗ್ಗೆ ಅವರು ಖಾರವಾಗಿ ಮಾತನಾಡ್ತಿದ್ರು. ಆದರೆ ಅವರ ಕೊನೆಯ ದಿನಗಳು ಸಂಪೂರ್ಣವಾಗಿ ತದ್ವಿರುದ್ಧವಾಗಿದ್ವು. ಕಳೆದ 2 ತಿಂಗಳುಗಳಿಂದಲೂ ಕೆ. ರಾಜನ್ ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಭಾಗವಹಿಸಿರಲಿಲ್ಲ. ಇನ್ನು ಅವರ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದರೆ, ಫೆಬ್ರವರಿ 25, 1945ರಂದು ತಮಿಳುನಾಡಿನಲ್ಲಿ ಜನಿಸಿದ ರಾಜನ್ ಅವರು ಆರಂಭದ ದಿನಗಳಲ್ಲಿ ವಿವಿಧ ಕೆಲಸಗಳನ್ನು ಮಾಡುತ್ತಾ ತಮ್ಮ ಕರಿಯರ್ ಶುರು ಮಾಡಿದವರು. ನಂತರ ನಿರ್ಮಾಪಕರಾಗಿ ಬೆಳೆದು ಮಧ್ಯಮ ಬಜೆಟ್ ಸಿನಿಮಾಗಳನ್ನು ನಿರ್ಮಿಸಲು ಹೆಚ್ಚು ಗಮನ ಹರಿಸಿದರು. ವಿಶೇಷವಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಕಥೆ ಮತ್ತು ವಿಷಯವೇ ಮುಖ್ಯ, ಹೀರೋಗಳಲ್ಲ ಎಂಬ ನಿಲುವಿನಿಂದ ಚಿತ್ರಗಳನ್ನು ಆಯ್ಕೆ ಮಾಡ್ತಿದ್ರು. ಸಂದರ್ಶನಗಳಲ್ಲಿ ಕೆ. ರಾಜನ್ ಆಗಾಗ್ಗೆ ಚಲನಚಿತ್ರೋದ್ಯಮದ ಮೇಲೆ ಪರಿಣಾಮ ಬೀರುವ ವಿಷಯಗಳ ಬಗ್ಗೆ ಮಾತನಾಡ್ತಿದ್ರು. 1980ರ ದಶಕದಿಂದಲೂ ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. 1983ರಲ್ಲಿ ಸುರೇಶ್ ಅಭಿನಯದ ಬ್ರಹ್ಮಚಾರಿಗಳ್ ಚಿತ್ರದ ನಿರ್ಮಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅಲ್ಲದೆ ತಮ್ಮ ಬ್ಯಾನರ್ ಗಣೇಶ ಸಿನಿ ಆರ್ಟ್ಸ್ ಮೂಲಕ ಹಲವಾರು ಚಿತ್ರಗಳನ್ನು ನಿರ್ಮಿಸಿ ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿದ ಕೀರ್ತಿ ಅವರಿಗಿದೆ. 2000 ಇಸವಿಯಲ್ಲಿ ಚೆನ್ನೈ ವಿತರಕರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ತಮ್ಮ ಮಗ ಪ್ರಭುಕಾಂತ್ರನ್ನ ಅವಳ್ ಪಾವಂ ಚಿತ್ರದಲ್ಲಿ ನಾಯಕ ನಟನಾಗಿ ಇಂಡಸ್ಟ್ರಿಗೆ ಪರಿಚಯಿಸಿದರು. ಅಲ್ಲದೆ ಅದೇ ವರ್ಷ ತೆರೆಕಂಡ ಡಬಲ್ಸ್ ಸಿನಿಮಾದಲ್ಲಿ ಖಳನಾಯಕನ ಪಾತ್ರವನ್ನು ನಿರ್ವಹಿಸಿದರು. ನಂತರ 2019ರಲ್ಲಿ ತೆರೆಕಂಡ LKG ಸಿನಿಮಾದ ನಿರ್ದೇಶಕರಾಗಿ ಕಾಣಿಸಿಕೊಳ್ತಾರೆ. ಜೂನ್ 2005ರಲ್ಲಿ ವಿಂಧ್ಯ ಶಿವಕಾಶಿ ಜಯಲಕ್ಷ್ಮಿ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ ರಂಗಮರಿಯ ರೋಜಕಲ್ ಚಿತ್ರವನ್ನು ನಿರ್ಮಿಸುವ ಪ್ರಯತ್ನವನ್ನು ಅರ್ಧಕ್ಕೆ ಕೈಬಿಟ್ಟು ಅಂಬಾಜಗಲ್ ಚಿತ್ರದ ನಿರ್ಮಾಣಕ್ಕೆ ತೊಡಗಿಸಿಕೊಂಡರು. ಇದು ಹರಿಹರಿಯದವರ ಜೀವನವನ್ನು ಅನ್ವೇಷಿಸುವ ಚಿತ್ರವಾಗಿದ್ದು ದೇವಯಾನಿ ಮತ್ತು ಸಿಂಧೂರಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದರು. ಆದರೆ ರಂಗಮರಿಯ ರೋಜಕಲ್ ಚಿತ್ರ ಅರ್ಧಕ್ಕೆ ನಿಂತಿದ್ದರಿಂದ ಸಾಕಷ್ಟು ವಿವಾದಕ್ಕೂ ಕಾರಣವಾಯಿತು. ಅಲ್ಲದೆ ಇವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದವು. ಇನ್ನು ನಂತರ ರಾಜನ್ ಅವರ ಮೇಲಿದ್ದ ವಿವಾದಗಳೆಂದರೆ, ಜೂನ್ 2001ರಲ್ಲಿ ನಿರ್ಮಾಪಕ ಕೀರ್ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ರಾಜನ್ ಅವರನ್ನು ಬಂಧಿಸಲಾಗಿತ್ತು. ಏಪ್ರಿಲ್ 2019ರಲ್ಲಿ 8 ತಿಕ್ಕುಂ ಪಾರ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ವೈರಮುತ್ತು ವಿರುದ್ಧ ಮೀಟು ಕಮೆಂಟ್ಗಳಿಗಾಗಿ ಗಾಯಕಿ ಚಿನ್ಮಯಿ ಅವರಿಗೆ ರಾಜನ್ ಬೆದರಿಕೆ ಹಾಕಿದರು. ಅದೇ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಪಿ. ರಂಜಿತ್ ಅವರು ರಾಜನ್ ಅವರ ಟೀಕೆಗಳನ್ನು ಅಲ್ಲಗಳೆದಿದ್ರು.
ಡಿಸೆಂಬರ್ 2019ರಲ್ಲಿ ಸಾರ್ವಜನಿಕ ಭಾಷಣದಲ್ಲಿ ಖ್ಯಾತ ನಟರಾದ ಕಮಲ್ ಹಾಸನ್ ಮತ್ತು ಧನುಷ್ ಮತ್ತು ನಿರ್ದೇಶಕರಾದ ಸೆಲ್ವ ರಾಘವನ್ ಮತ್ತು ಗೌತಮ್ ಮೆನನ್ ಅವರನ್ನ ಕಟುವಾಗಿ ಟೀಕಿಸುತ್ತಾರೆ. ಅಲ್ಲದೆ ಐರತಿಲ್ ಒರುವನ್ ಮತ್ತು ಎನೈ ನೋಕಿ ಪಾಯುಂ ತೊಟ್ಟ ನಂತಹ ಚಲನಚಿತ್ರಗಳನ್ನು ಉಲ್ಲೇಖಿಸಿ ನಯನತಾರಾ ತಮ್ಮ ಚಿತ್ರಗಳಿಗೆ ಹೆಚ್ಚು ಸಂಭಾವನೆ ಪಡೆದುಕೊಂಡಿದ್ದಕ್ಕಾಗಿ ಅವರ ವಿರುದ್ಧ ದೂರು ಕೂಡ ದಾಖಲಿಸಿದರು. 2020ರಲ್ಲಿ ಪರಮ ಪದಂ ವ್ಯಾಡ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಯೋಗಿ ಬಾಬು ಅವರನ್ನ ಸಾರ್ವಜನಿಕವಾಗಿ ಹೀಗಳೆದಿದ್ರು. ಅವರು ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಿ ಮತ್ತಷ್ಟು ಸುದ್ದಿಯಾದರು. ಇದೆಲ್ಲದರಿಂದ ಬೇಸತ್ತಿದ್ದ ತಮಿಳು ಚಿತ್ರರಂಗ ಹಿರಿಯ ನಿರ್ಮಾಪಕನಿಂದ ಅಂತರ ಕಾಯ್ದುಕೊಳ್ತಿತ್ತು. ಸಾಲದಕ್ಕೆ ಇತ್ತೀಚೆಗೆ ಅಂದರೆ ಸುಮಾರು 3 ವರ್ಷಗಳಿಂದಲೂ ತಮ್ಮ ಮನೆ ಕುಟುಂಬ ಸಂಸಾರದಿಂದ ದೂರವಾಗಿದ್ರು. ಹೋಟೆಲ್ ಒಂದರಲ್ಲಿ ಉಳಿದುಕೊಂಡು ಬದುಕು ನಡೆಸುತ್ತಿದ್ರು. ಇವರ ಬಗ್ಗೆ ತಿಳಿದ ಕೆಲವರ ಪ್ರಕಾರ ರಾಜನ್ ಅವರು ಮುಂಗೋಪಿ, ಹಠಮಾರಿ, ಹಾಗೆ ಅಹಂಕಾರಿಯಂತೆ, ನಂದೇ ನಡಿಬೇಕು ಅನ್ನೋ ಜಾಯಮಾನದವರು. ಯಾರಾದರೂ ಇವರ ವಿರುದ್ಧ ಮಾತನಾಡಿದರೆ ಅಂಥವರನ್ನೇ ಟಾರ್ಗೆಟ್ ಮಾಡಿ ಸಾರ್ವಜನಿಕವಾಗಿ ಕೆಟ್ಟದಾಗಿ ಬೈಯೋದು, ಹೀಯಾಳಿಸೋದು ಮಾಡ್ತಿದ್ರು. ಅದಕ್ಕಂತಲೇ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡಿದ್ರು. ಅವರ ಈಗೋ ಲೆವೆಲ್ ಎಷ್ಟಿತ್ತೆಂದರೆ ಅವರ ಮಗ ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದಾಗ ಆ ಸಿನಿಮಾ ಸೋತು ಹೋಯಿತು. ತನ್ನ ಮಗನನ್ನೇ ಅವರು ಇನ್ನಿಲ್ಲದಂತೆ ಹೀಯಾಳಿಸಿದ್ರು. ಇದರಿಂದ ಬೇಸತ್ತಿದ್ದ ಅವರ ಮಗ ಪ್ರಭುಕಾಂತ್, ನಾನು ಯಶಸ್ವಿಯಾಗಿ ಯಾರ ಹೆಸರು ಯಾರ ಬೆಂಬಲವೂ ಇಲ್ಲದೆ ಸಿನಿಮಾ ಮಾಡಿದ ನಂತರವೇ ನನ್ನ ಮನೆಗೆ ಹೋಗ್ತೀನಿ ಎಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ರು. ಅದರಂತೆ ಸುಮಾರು 15 ವರ್ಷಗಳ ನಂತರ ಬಿಡುಗಡೆಯಾದ LKG ಸಿನಿಮಾಕ್ಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಈ ಸಿನಿಮಾದಲ್ಲಿ RJ ಬಾಲಾಜಿ, ಪ್ರಿಯಾ ಆನಂದ್, ನಂಜಿಲ್ ಸಂಪತ್, JK ರತೀಶ್ ಮತ್ತಿತರರು ನಟಿಸಿದ್ದ ಸಿನಿಮಾ ಭಾರಿ ಪ್ರಶಂಸೆ ಕಾಣ್ತು. ಸಾಲದಕ್ಕೆ ಬೇಕಾದಷ್ಟು ಕಲೆಕ್ಷನ್ ಕೂಡ ಮಾಡ್ತು. ಮಗನ ಯಶಸ್ಸನ್ನು ಕಂಡ ರಾಜನ್ ಹೋದಲ್ಲಿ ಬಂದಲ್ಲಿ ಮಗನನ್ನ ಹೊಗಳಿದ್ದು ಹೊನ್ನ ಶೂಲಕ್ಕೇರಿಸಿದ್ದು ಮಾಡಿದ್ರು. ಕಡೆಗೂ ಮಗ 15 ವರ್ಷಗಳ ಬಳಿಕ ಮನೆಗೆ ಬಂದಿದ್ದ, ಕುಟುಂಬವನ್ನ ಕೂಡಿಕೊಂಡಿದ್ದ. ಪ್ರಭುಕಾಂತ್ ಕೂಡ ತನ್ನ ಅಪ್ಪನಿಂದಲೇ ಸಿನಿಮಾ ರಂಗದಲ್ಲಿ ಮುನ್ನೆಲೆಗೆ ಬಂದವರು. ರಾಜನ್ ಅವರೇ ನಿರ್ದೇಶನದ ಗಂಧ ಗಾಳಿಯನ್ನು ಕಲಿಸಿದವರು. ಆದರೆ ಅವರ ಕೊಂಕು ಮಾತುಗಳು ಹಾಗೂ ದುಡುಕು ನಿರ್ಧಾರಗಳಿಂದ ಯಾರೂ ಅವರ ಬಳಿ ಅಷ್ಟಾಗಿ ಸೇರ್ತಿರಲಿಲ್ಲ. ರಾಜನ್ ಸುಮಾರು 17 ಸಿನಿಮಾಗಳಲ್ಲಿ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಕೇವಲ ನಟ, ನಿರ್ದೇಶಕ, ನಿರ್ಮಾಪಕನಷ್ಟೇ ಅಲ್ಲ, ಇವರಲ್ಲೊಬ್ಬ ಲೇಖಕನೂ ಇದ್ದ. 1991ರಲ್ಲಿ ದಿ ಗೋಲ್ಡನ್ ಗರ್ಲ್ ಮತ್ತು 1992ರಲ್ಲಿ ಡೋಂಟ್ ಪಿಂಚ್ ದಿ ಲಿಟಲ್ ಫ್ಲವರ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ನಿರ್ಮಾಪಕರಾಗಿ 4 ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ನಿರ್ದೇಶಕನಾಗಿ 2 ಸಿನಿಮಾವಷ್ಟೇ ಮಾಡಿದ್ದಾರೆ. ಅಲ್ಲಿಂದಿಲ್ಲಿಗೆ ಬರೀ ಅವರಿವರನ್ನ ತೆಗಳೋದು, ಸಿನಿಮಾ ರಂಗವನ್ನು ಬೈಯೋದು ಮಾಡುತ್ತಲೇ ಬಂದಿದ್ರು. ಕೊನೆಗೆ ತಮ್ಮ ಮನೆಯವರಿಂದಲೇ ದೂರಾಗಿ ಮಾನಸಿಕ ಖಿನ್ನತೆಗೂ ಜಾರಿ ಬಿಟ್ಟಿದ್ರು. ಕೊನೆಗೆ ಅವರ ಅಹಂ ಅವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿಬಿಟ್ಟಿತ್ತು. ಅಡಿಯಾರ್ ನದಿ ಸೇತುವೆಯಲ್ಲೇ ಡ್ರೈವರಿಗೆ ಕಾರು ನಿಲ್ಲಿಸುವಂತೆ ಸೂಚಿಸಿ ತನ್ನ ಬದುಕಿನಲ್ಲಾದ ಪ್ರಮಾದಗಳನ್ನು, ತಮ್ಮ ನಿರ್ಧಾರಗಳನ್ನು ಅಥವಾ ಒಂಟಿತನದ ನೋವನ್ನು ನೆನೆಯುತ್ತಾ ಕಾರಿನಿಂದ ಇಳಿದವರೇ ಒಬ್ಬಂಟಿಯಾಗಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಒಂದು ಸುದೀರ್ಘ ನಡಿಗೆ ಹೊರಟಿದ್ದಾರೆ. ಅದುವೇ ಅವರ ಕೊನೆಯ ಹೆಜ್ಜೆಗಳಾಗಿತ್ತು. ಭಾರವಾದ ಮನಸ್ಸಿನಿಂದಲೇ ಅಡಿಯಾರ್ ನದಿಗೆ ಸೇತುವೆ ಹಾರಿ ತಮ್ಮ ಪಯಣವನ್ನು ಮುಗಿಸಿಬಿಟ್ರು. ಅಲ್ಲಿಗೆ ಹಿರಿ ಜೀವವೊಂದು ತಣ್ಣಗಿನ ನೀರಿನಲ್ಲಿ ಉಸಿರು ಚೆಲ್ಲಿತ್ತು. ಸುಮಾರು 85 ವರ್ಷಗಳ ಸುದೀರ್ಘ ಪಯಣಕ್ಕೆ ವಿದಾಯ ಹೇಳಿತ್ತು. ಸಾವಿಗೆ ಕಾರಣವೇನೇ ಇರಬಹುದು, ಆದರೆ ಇಳಿ ವಯಸ್ಸಿನಲ್ಲಿ ಇಂತಹ ನಿರ್ಧಾರ ಸರಿಯಾದುದಾ? ಇಲ್ಲಿ ಸಮಸ್ಯೆ ಇದ್ದದ್ದು ಯಾರಲ್ಲಿ? ರಾಜನ್ ಅವರ ಬದುಕಿನಲ್ಲ ಅಥವಾ ಅವರ ಮಾನಸಿಕ ಚಿಂತನೆಯಲ್ಲ. ಇದೊಂದು ಆತ್ಮಹತ್ಯೆಯಲ್ಲ, ತನಗೆ ತಾನು ಮಾಡಿಕೊಂಡ ಕಗ್ಗೊಲೆ ಅನ್ನೋದು ಕೊನೆಗೊಳಿಯುವ ಪ್ರಶ್ನೆಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.